ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಸಬ್ಬಸಿಗೆ ಸೊಪ್ಪಿನ ದೋಸೆ. ರುಚಿಯಾಗಿರುತ್ತೆ ಮತ್ತು ಸುಲಭ ಮಾಡೋ ಅಂಥದ್ದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಇದಕ್ಕೆ ಬೇಕಾಗಿರೋಂಥ ಐಟಮ್ಸು: ನೆನೆಸ್ಕೊಂಡಿರೋಂಥ 2 ಕಪ್ಪು ಅಕ್ಕಿ, ಆಮೇಲೆ ಒಂದು 1/4 ಕಪ್ಪು ಕಾಯಿ ತುರಿ, 1/4 ಕಪ್ಪು ಬೆಲ್ಲ, ಅರ್ಧ ಕಪ್ಪು ಸಬ್ಬಸಿಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು. ಒಂದು ಮಿಕ್ಸಿ ಜಾರ್ ತೊಗೊಬಿಟ್ಟು ಅದಕ್ಕೆ ಒಂದು 4ರಿಂದ 5 ಗಂಟೆ ಅಂತ ಅಷ್ಟು ನೆನೆಸಿಟ್ಕೊಂಡಿರೋಂಥ ಅಕ್ಕಿ, ಆಮೇಲೆ ಕಾಯಿ ತುರಿ. ಅದಕ್ಕೆ ರುಚಿಯಾಗಿರುತ್ತೆ ಕಾಯಿ ತುರಿ ಹಾಕಿದರೆ. ಬೆಲ್ಲ ಕೂಡ ಅಷ್ಟೇ, ಮಕ್ಕಳಿಗೆ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಬೆಲ್ಲ. ಈ ಸಬ್ಬಸಿಗೆ ಸೊಪ್ಪು ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಆಗುತ್ತೆ. ಆಮೇಲೆ ಇದರಲ್ಲಿ ಕ್ಯಾಲ್ಶಿಯಮ್ಮು, ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗೆ ನೈಸ್ ಆಗಲಿ. ಇದರಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಒಳ್ಳೆ ಒಂದು ಮಕ್ಕಳಿಗೆ ತುಂಬಾ ಹೆಲ್ದಿ ದೋಸೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ನೀರು ದೋಸೆ ಅಷ್ಟು ತುಂಬ ತೆಳ್ಳಗಾಗೋದು ಬೇಡ, ಒಂದು ಸ್ವಲ್ಪ ದಪ್ಪ ಇರಲಿ, ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಹದವಾಗಿದ್ದರೆ ಸಾಕು. ಓಕೆ, ರೆಡಿಯಾಗಿದೆ ದೋಸೆ ಹಿಟ್ಟು. ಈ ದೋಸೆನ ನಾವು ಒಂದು ಕಬ್ಬಿಣದ ತವಾ ತೊಗೋಬೇಕಾಗತ್ತೆ. ಇದರಲ್ಲೇ ಚೆನ್ನಾಗಿ ಬರುತ್ತದು, ಈ ಥರ ಕಬ್ಬಿಣ ತವ. ಆಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು, ಶೇಂಗಾ ಎಣ್ಣೆ ಹಾಕ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಅಷ್ಟೊಂದು ಚೆನ್ನಾಗಲ್ಲ, ಶೇಂಗಾ ಎಣ್ಣೆ ಆದರೆ ಚೆನ್ನಾಗಿ ಏಳತ್ತದು. ಆಮೇಲೆ ಇಲ್ಲಿ ನಾನು ಕಾಯಿದು ಜುಟ್ಟು ತೊಗೊಂಡಿದ್ದೀನಿ. ಬೇಕಾದ್ರೆ ನೀವಲ್ಲಿ ಬಾಳೆದು ಬಾಳೆ ಕಂಬದ್ದು ಇದು ಬರುತ್ತಲ್ಲ, ಅದನ್ನು ತೊಗೋಬೋದು. ಇಲ್ಲಾಂತಂದ್ರೆ ಈರುಳ್ಳಿದ ಇದನ್ನು ತೊಗೋಬೋದು, ಮೇಲ್ಭಾಗನ. ಚೆನ್ನಾಗಿ ಬಿಸಿಯಾಗಲಿ, ಕಾವಲಿ ಚೆನ್ನಾಗಿ ಬಿಸಿ ಆದಷ್ಟು ಚೆನ್ನಾಗೆ. ಫಸ್ಟ್ ದೊಡ್ಡ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಟ್ಟು ದೋಸೆ ಹಿಟ್ಟನ್ನು ಹಾಕ್ಕೊಳ್ಳಿ. ಇದು ಏನಂತಂದರೆ ಸೇಮ್ ನೀರು ದೋಸೆನೇ, ಸೇಮ್ ರೆಸಿಪಿ. ಬಟ್ ಇದರಲ್ಲಿ ನಾವು ಹಸಿರು ಇದು ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡಿದ್ವಿ. ಒಳ್ಳೆ ಚೆನ್ನಾಗಿರುತ್ತೆ, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಕಲರ್ ಕೂಡ ಚೇಂಜ್ ಆಗಿ ಸ್ವೀಟ್ ಆಗಿರುತ್ತೆ. ಈ ಫಸ್ಟ್ ಟೈಮ್ ದೋಸೆ ಹಾಕಿದಾಗ ನೀವೇನು ಮಾಡಬೇಕು, ಮಗ್ಚಿ ಹಾಕ್ಕೊಳ್ಳಿ ಫಸ್ಟಿಗೆ, ಯಾಕಂದರೆ ಒಂಚೂರು ಅದು ಫ್ರೈ ಆಗಿರಲ್ಲ ಚೆನ್ನಾಗೆ. ಸೆಕೆಂಡ್ ಮಾಮೂಲಿಯಾಗೆ ತಿರ್ಗಿಸೋದೆ ಹಾಕ್ಕೋಬೋದು. ಆದರೆ ಮತ್ತೊಂದು ಸರಿ ಹಾಕ್ಬೇಕಾದ್ರೆ ಮತ್ತೆ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ದೋಸೆ ಹಾಕ್ಕೊಳ್ಳಿ. ನೋಡಿ, ತುಂಬ ಒಳ್ಳೆ ದೋಸೆ, ಮಕ್ಕಳಿಗೆ ಅಂತೂ ಇಷ್ಟ ಆಗುತ್ತೆ. ಮಾಮೂಲಿಯಾಗಿ ನಾವು ನೀರು ದೋಸೆ ಮಾಡ್ತಾನೆ ಇರ್ತೀವಿ, ಆದರೆ ಇದು ಕಲರೂ ಚೇಂಜು, ಟೇಸ್ಟ್ ಕೂಡ ಚೇಂಜು, ಆಮೇಲೆ ಪರಿಮಳ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಟ್ರೈ ಮಾಡಿ, ಮಕ್ಕಳಿಗೆ ಸ್ಪೆಷಲಾಗಿ ಮಾಡಿಕೊಡಿ. ಆಮೇಲೆ ಈ ಲಂಚ್ ಬಾಕ್ಸಿಗೆ ಹಾಕಿ ಕೂಡ ಕಳಿಸ್ಬೋದು. ಚೆನ್ನಾಗಿರುತ್ತೆ ಸ್ಮೂತಾಗಿ. ಬಾಕ್ಸು ಮಧ್ಯಾಹ್ನ ಓಪನ್ ಮಾಡಿದ್ರೂ ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಸೆಕೆಂಡ್ ಟೈಮ್ ನಾನು ಮಾಡಿದಾಗ ಅದನ್ನು ಪಲ್ಟಿಯಾಗಿ ಹಾಕಲ್ಲ, ಒಂದೇ ಸೈಡ್ ಹುರಿದ್ರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ, ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಆಗಿ. ನೋಡಿ, ದೋಸೆ ರೆಡಿಯಾಗಿದೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ ಮಾಡೋವಂಥ ರೆಸಿಪಿ. ಇದನ್ನು ತುಪ್ಪದಲ್ಲಿ ಸರ್ವ್ ಮಾಡಿ, ತುಪ್ಪದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ರೆಡಿಯಾಗಿದೆ, ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಓಕೆ, ನೋಡಿ ರೆಡಿಯಾಗಿದೆ ಸಬ್ಬಸಿಗೆ ಸೊಪ್ಪಿನ ದೋಸೆ. ಓಕೆ, ಥ್ಯಾಂಕ್ ಯು.